ಅದು ಕಟ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಿನ್ನೆ ಹೆಬ್ಬೆ ಅಂತ ವಾತಾವರಣ ಪ್ರಕಾರ ಇಲ್ಲ, ಎಲ್ಲ ಬಿಟ್ಟು ಬಂದುಬಿಟ್ರು, ದಿಲ್ಲಿ ಬಿಟ್ಟರು, ಊರಿಗೆ ಬಂದರು, ಹಾಗೆ ಹೀಗೆ ಶುರುವಾಗಿತ್ತು. ಒಂದು ಹಿನ್ನಡೆ ಆಯಿತು ಯತ್ನಾಳರಿಗೆ ಅಂತೇಳಿ. ಯತ್ನಾಳರು ಆ ನಡುವೆ ಒಂದು ಹೊಸ ಬಾಂಬ್ ಸೃಷ್ಟಿಬಿಟ್ಟಿದ್ದಾರೆ. ಹೀಗಾಗಿ ಏನಪ್ಪ ಅಂದರೆ ಇದು ಮತ್ತು ಗದ್ದಲ. ಅದ್ರ ಜೊತೆಗೆ ಇವರು ಕಡು ರಾಜಕೀಯ ವಿರೋಧಿ ನಿರಾಣಿಯವರು ಒಂದು ಮಾತು ಹೇಳಿಬಿಟ್ಟಿದ್ದಾರೆ. ನಿರಾಣಿ ಹೇಳಲಿಕ್ಕಿದ್ದಾರೆ ಬಂದರು ಯಡಿಯೂರಪ್ಪರವರು ಹೇಳಿದಂಗೆ. ಯಾಕಂದರೆ ಯಡಿಯೂರಪ್ಪವರು ಕಟ್ಟ ಶಿಷ್ಯರವರು. ಇವರಿಂದವರು ಬಿ ಜೆ ಪಿ ರಾಜಕಾರಣದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ. ಮುರುಗೇಶ್ ನಿರಾಣಿ ಹೇಳ್ತಾರೆ. ಆದರೆ ಜವಾಬ್ದಾರಿ ವಹಿಸಿದ್ರೆ ನಿರ್ವಹಿಸ್ಬೇಕು. ಒಂದೇನೋ ವಹಿಸಿದ್ರೆ ನನಗೆ ನಾನು ನಿರ್ವಹಿಸ್ತೀನಿ ಅಂದ್ರೆ ವಿಜೇಂದ್ರ ಅವ್ರು ಹಿಂದೆ ಸರಿತಾರೇನು ಅಂತ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೂ ಇದನ್ನು ಪರಿಹಾರ ಆಗಲೇಬೇಕಾಗಿದೆ, ನಮ್ಮ ಮನುಷ್ಯ ಕೊಡಬೇಕಾಗಿದೆ ಅಲ್ಲಿ ಅಂತ. ಯಾಕಂದ್ರೆ ಈಗಾಗಲೇ ಬೊಮ್ಮಾಯಿ ಅವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಇನ್ನೂ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇವರೆಲ್ಲರೂ ಒಂದು ರೀತಿಯಿಂದ ಯಡಿಯೂರಪ್ಪರ ಜೊತೆ ಅಷ್ಟು ಒಳ್ಳೆಯ ಸಂಬಂಧ ಇಲ್ಲ. ಯಡಿಯೂರಪ್ಪರಿಗೆ ಇವರು 3 ಜನ ಮೇಲೆ ವಿಶ್ವಾಸವೂ ಇಲ್ಲ ಅನ್ನಿಸ್ತದೆ. ಅದಕ್ಕೆ ಅವ್ರಿಗೆ ವಿಶ್ವಾಸ ಇರೋದು ನಿರಾಣಿ ಅವ್ರ ಮೇಲೆ. ನಿರಾಣಿ ಅವ್ರು ಆಗ್ತಾರೇನೋ ಅಧ್ಯಕ್ಷರು, ಆದರೂ ಬಿಟ್ಕೊಡ್ತಾರೆ ವಿಜೇಂದ್ರ ಅವರು ಅನ್ನೋದು ಈಗ ಮತ್ತೊಂದು ಪ್ರಶ್ನೆ ಬಿಟ್ಟಿದೆ. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಅವರು 3ನೇ ಗುಂಪನ್ನು ಟೀಕೆ ಮಾಡಿದ್ದಾರೆ. 3ನೇ ಗುಂಪಂದರೆ ಯಾರು? ಸದಾನಂದ ಗೌಡರು ಜೊತೆಗೆ ನಮ್ಮ ಬೊಮ್ಮಾಯಿ ಅವರು. ಇವರು ಟ್ರೈ ಮಾಡ್ತಾಯಿದ್ದಾರೆ. ಇವರಿದ್ದಂಥವ್ರು ಇಲ್ಲಿವರೆಗೆ ನಮ್ಮ ತಂದೆಯವ್ರಿಗೆ ಏನೇನೋ ಮಾತಾಡಿದರು, ಏನೂ ಉತ್ತರಿಸಿಲ್ಲ ಅನ್ನುವಂಥ ಆರೋಪವನ್ನು ವಿಜೇಂದ್ರ ಅವರು ಮಾಡಿದರು. ಅದು ಮಾಡಬಾರ್ದು ಹಾಗೆ ಅಂತೇಳಿ ಉಸ್ತುವಾರಿ ಇದ್ದಂತಹ ರಾಜ್ಯದ ಉಸ್ತುವಾರಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಅಂತೆಲ್ಲ ಮಾತಾಡಲಿಕ್ಕೆ ಹೋಗಬೇಡ್ರಿ ಅಂತೇಳಿ. ಯಾಕಪ್ಪ ಅಂತಂದ್ರೆ ಅದನ್ನು ಒಳ್ಳೇದಾಗೋದಿಲ್ಲ ಅಂತೇಳಿ ಅದಕ್ಕೆ ಹೆಸರು ಕೊಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವರು ವಿರೋಧಿಗಳಿಗೂ ಹೆಸರು ಕೊಡ್ತಾ ಇದ್ದಾರೆ, ಈ ಯತ್ನಾಳ್ ಮತ್ತು ಅವರ ಸಂಘಟಕರಿಗೆ. ಮುಂದೆ ಪಕ್ಷದ ವಿಚಾರದಲ್ಲಿ 15-20 ದಿನಗಳಲ್ಲಿ ಕೇಂದ್ರ ನಾಯಕರು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಅಂತ ಇನ್ನೊಂದು ಬಾಂಬನ್ನು ನಮ್ಮ ಆರ್ ಅಶೋಕ್ ಅವ್ರು ಹಾಕ್ತಾ ಇದ್ದಾರೆ. ಇನ್ನೂ 15% ಬಗೆಹರಿತೈತಿ ಅಂತ. ಕೆಲವೊಬ್ರು ಈಗಾಗಲೇ ಬಗೆಹರಿತು ಅಂತೇಳಿ ಉಸಿರು ಬಿಡೋದ್ರೊಳಗೆ. ಅದರಲ್ಲೂ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರು ಮುಂದಿನ ಅಧ್ಯಕ್ಷರು ನಕ್ಕಿ ಅಂತ ಉಸಿರು ಬಿಡುವಾಗ ಈ ಹೊಸ ಬಾಂಬ್ಗಳು ಬೀಳ್ತಾ ಇದ್ದಾವೆ. ಮುಂದಿನ 10-15 ದಿವಸ ಅಂತ ಹೇಳ್ತಾ ಇದ್ದಾರೆ ಇವರು. 15-20 ದಿವಸ ಆ ನಂತರ ಸಹಸ್ಥಿತಿಗೆ ಬರ್ತದೆ. ಪಕ್ಷದ ಉಸ್ತುವಾರಿಯೇ ನಮ್ಮ ಸುಪ್ರೀಂ. ಇಲ್ಲಿ ಪಕ್ಷವನ್ನು ಯಾರು ಉಸ್ತುವಾರಿ ಮಾಡ್ತಾರೆ ಅವರ ಸುಪ್ರೀಮ ಅನ್ನುವಂಥ ಮಾತು